ಹಾಯ್ ಅಣ್ಣ. ಎ ಆಟೋ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಣ್ಣ ಎಲ್ಲರಿಗೂ ನಮಸ್ಕಾರ. ಇವತ್ತು ದೊಡ್ಡದಾಗಿ ಏನು ವಿಡಿಯೋ ಬರಲ್ಲ. ಬೆಳಗ್ಗೆಯಿಂದ ಟೆನ್ಷನ್. ಒಬ್ಬ ಬೈಕವನು ಕೆಳಗಡೆ ಗುದ್ದುಬಿಟ್ಟು ನನ್ನ ಗಾಡಿಯಿಂದ ಬಂದು ಅವನೇ ಗುದ್ದುಬಿಟ್ಟು ಅವನೇ ಕೆಳಗಡೆ ಬಿದ್ದ. ಅವನಿಗೆ ಸ್ವಲ್ಪ ಏಟಾಗಿದೆ. ಅದೊಂದೊಂದು ಮೂಡ್ ಇಲ್ಲ ಇವತ್ತು ಬೆಳಗ್ಗೆಯಿಂದ ಬಾಡಿಗೆ ಹೋಗೋಕ್ಕೆ. ಒಂಥರ ಟೆನ್ಷನ್ ತಲೆಗೆ. ಬೆಳಗ್ಗೆನೇ ಒಂದು ಮಗುನ ಕರ್ಕೊಂಡ್ಬಂದ್ಬಿಟ್ಟು ನನ್ನ ಗಾಡಿಗೆ ಅವನು ಕೆಳಗಡೆ ಓಡೋದು. ಬೈಕಲ್ಲಿ ತುಂಬ ಸ್ಪೀಡಾಗಿ ಬಂದ. ಮಗುನ ಸ್ಕೂಲ್ ಬಿಡ ಅಂತ ಹೇಳ್ಬಿಟ್ಟು ನೆಟ್ಟಿಗೆ ಬಂದ್ಬಿಟ್ಟು ನನ್ನ ಗಾಡಿ ಹಿಂದೆ ಗುದ್ಬಿಟ್ಟು ಕೆಳಗಡೆ ಬಿದ್ದು. ಆ ಮಗು ಸ್ವಲ್ಪ ಏಟು. ಆಮೇಲೆ ಹೇಳ್ತಾನೆ ಸಾರಿ ಅಂತ ಹೇಳ್ತಾನೆ. ನಾನು ಮುಂದ್ಗಡೆ ಇದ್ದಾನೆ, ಕೆಳಗಡೆ ಅವನು ಹಿಂದ್ಗಡೆ ಇದ್ದಾನೆ. ಏನು ಮಾಡೋದು ಹೇಳಿ ಅಲ್ವಾ? ಅದರಿಂದ ತುಂಬ ಲಾಂಗಾಗಿ ವಿಡಿಯೋ ಬರಲ್ಲ ಇವತ್ತು. ಏನಾದಿದ್ರೆ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಇದು ಬಾಣಸವಾಡಿ ಅಂತಂದು ರೈಟಲ್ಲಿ ಅಯ್ಯಪ್ಪ ದೇವಸ್ಥಾನ ಕಾಣ್ತಿದೆ. ಅಯ್ಯಪ್ಪ ದೇವಸ್ಥಾನ ತೋರ್ಸೋಕ್ಕಾಗಲ್ಲ, ಗಾಡಿ ಅಷ್ಟು ತಿರುಗಲ್ಲ. ಇದು ಅಯ್ಯಪ್ಪ ದೇವಸ್ಥಾನ ಅಂತಂದ್ರೆ ಬಾಣಸವಾಡಿ ಅಂತ. ಫಸ್ಟ್ ಹೋಗಿ ಊಟ ಮಾಡಬೇಕು. ತುಂಬ ಹೊಟ್ಟೆ ಹಸಿದೆ. ಫಸ್ಟ್ ಹೋಗಿ ಊಟ ಮಾಡಬೇಕು. ಎಲ್ಲೇನು ಕೇಳಿದ್ರೆ ನೀವು ಬಾಣಸವಾಡಿ ಮೇನ್ ರೋಡ್ ಇದು. ಲೆಫ್ಟ್ ತಗೊಂಡ್ರೆ ಕಮ್ಮನಹಳ್ಳಿ ಕಡೆ, ರೈಟ್ ತಗೊಂಡ್ರೆ CMR ಕಾಲೇಜೆಲ್ಲ ಬರ್ತದೆ. ಅಷ್ಟಿಲ್ಲಿ ಊಟ ಇದೆಯಾ ನೋಡೋಣ. ತುಂಬ ಹೊಟ್ಟೆ ಹಸಿದೆ. ಬಂದು ಬೈಕಲ್ಲಿ ಗುದ್ದಿರೋದು. ಅವು ಕೆಳಗಡೆ ಬಿದ್ದ ನೋಡಿ. ಚಿಕ್ಕ ಮಗು, ಒಂದು ಗಂಡು ಮಗು, ಅವನು ಕೆಳಗಡೆ ಬಿದ್ದ. ಅದರಿಂದ ಈ ಕಡೆ ಒಂಥರ ಮೂಡು. ಗಾಡಿ ಓಡ್ಸೋಕ್ಕೆ ಬೆಳಗಿಂದ ಇಂಟ್ರೆಸ್ಟೇನೇ ಇಲ್ಲ. ಯಾರ ಮುಖ ನೋಡಿದ್ನ ಇವತ್ತು ಬೆಳಗ್ಗೆ. ಪಾಪ ಮಗು ಸ್ವಲ್ಪ ಏಟಾಗಿದೆ. ಮಗು ಗೊತ್ತಲ್ವ ನಿಮಗೆ, ಚಿಕ್ಕ ಮಕ್ಕಳು ಬಿದ್ದರೆ ಏನಾಯ್ತದೆ ಅಂತ. ಸ್ವಲ್ಪ ಏಟಾಗ್ಬಿಟ್ರೆ ಅದೇ ತುಂಬ ಮಕ್ಕಳಿಗೆ ಅದು ತುಂಬ ನೋವು ಬರ್ತದೆ. ದೊಡ್ಡವ್ರಿಗೆ ಬರಲ್ಲ, ಮಕ್ಕಳಿಗೆ ಕೆಳಗಡೆ. ಅದು ಅವನು ಹಿಂದಿ, ಅವ್ನು ಕನ್ನಡ ಒಂಚೂರು ಬರಲ್ಲ, ಬೇರೆ ಹಿಂದಿನೇ ಮಾತಾಡ್ತಾನೆ. ನನಗೊಂಚೂರು ಹಿಂದಿನೂ ಅರ್ಥ ಆಗಲ್ಲ. ಅಯ್ಯೋ ನಿಮ್ಮ ಮಕ್ಕಳು ಅರ್ಜೆಂಟು. ಬೆಳಿಗ್ಗೆ ಸ್ಕೂಲ್ಗೆ ಲೇಟ್ ಆಯ್ತು ಅಂತ ಅರ್ಜೆಂಟು. ಆಮೇಲೆ ಹೇಳ್ತಾನೆ ಸರ್ ಸಾರಿ ಸರ್. ಅದು ಕೆಳಗಡೆ ಬಿದ್ದುಬಿಟ್ಟು ಸಾರಿ ಹೇಳ್ಬಿಟ್ಟು ಏನು ಪ್ರಯೋಜನ ಇದೆ ಹೇಳಿ? ಇವತ್ತು ಬಂದ್ಬಿಟ್ಟು ಏನೋ ಗೊತ್ತಿಲ್ಲಪ್ಪ, ತಲೆಯಲ್ಲಿ ಫುಲ್ ಟೆನ್ಷನ್ ಜಾಸ್ತಿ. ಇವತ್ತು ಬೆಳಿಗ್ಗೆಯಿಂದ ಬಂದರೆ ಟೈಮೇ ಸೇರಿಲ್ಲ. ಅದ್ರಲ್ಲಿ ಬೇರೆ ಒಬ್ಳು ಲೇಡಿ ಬಂದು ಊಬರ್ ಆನ್ ಮಾಡಿದೆ. 303 ರೂಪಾಯಿ ಬಿತ್ತು. ಆಯಮ್ಮ ಬೆಳಗ್ಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಕೊಂಡು ಹೋಗ್ಬಿಟ್ರು. ಅದು ನಾಳೆ 12 ಗಂಟೆಗೆ ಬರೋದು, ಇವತ್ತು ಬರೋಲ್ಲ. ಬೆಳಗ್ಗೆನೇ ಬೋಣಿನ ಅಮ್ಮ ಮಾಡಿದ್ದು ಸರಿ ಇಲ್ವಾ? 1 ರೂಪಾಯಿ ಕೈಯಲ್ಲೂ ಬಂದಿಲ್ಲ. ಅದು ಅಕೌಂಟ್ಗೆ ಹೋಗ್ಬಿಡ್ತದೆ. ನಾಳೆ 12 ಗಂಟೆಗೆ ಬರ್ತದೆ. ಬೆಳಗ್ಗೆಯಿಂದ ಟೈಮೇ ಯಾವುದೂ ಸರಿ ಇಲ್ಲ ಇವತ್ತು. ಅದಕ್ಕೆ ತುಂಬ ದೊಡ್ಡದಾಗಿ ಬರಲ್ಲ ವಿಡಿಯೋ, ಚಿಕ್ಕದಾಗಿ ಬರ್ತದೆ. ಟ್ರಾಫಿಕ್ ಆಯ್ತು. ಈ ಆಟೋದ ಹಿಂದ್ಗಡೆ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ನೋಡಿ. ಈ ಆಟೋಗೆ ಏನು ಸಿಗ್ತದೆ ಹೇಳಿ? ಏನು ಸಿಕ್ಕಲ್ಲ ನೋಡಿ. ಆ ಅಡ್ವರ್ಟೈಸ್ಮೆಂಟು ಆ ಆಟೋ ಡ್ರೈವರು ಎಲ್ಲ ಕಡೆ ತಗೊಂಡು ಊರೆಲ್ಲ ಸುತ್ತಾಡಿಸ್ತಾನೆ. ಪಾಪ ಆಟೋ ಡ್ರೈವರ್ಗೆ ಏನೂ ಸಿಕ್ಕಲ್ಲ. ಆ ಓನರ್ ಅವನು ಒಳ್ಳೆ ದುಡ್ಕೊಂಡ್ಬಿಡ್ತಾನೆ. ಯಾಕಂದರೆ ಇವ್ರದ್ದು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಜನಗಳು ಬರೋದು ಅಂಗಡಿಗಳಿಗೆ, ಶಾಪ್ಗಳಿಗೆ ನೋಡಿ. ಆ ಕಡೆ ಒಂದು ಆಟೋ ಇದ್ದಿದೆ ನೋಡಿ. ಆ ಆಟೋದಲ್ಲಿ ಇಲ್ಲ, ಈ ಕಡೆ ಇರೋದು ಈ ಆಟೋದಲ್ಲಿ ಮಾತ್ರ ಇದೆ ನೋಡಿ. ಆ ಆಟೋದಲ್ಲಿ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಇಲ್ಲ ನೋಡಿ, ಇದರಲ್ಲಿ ಇದೆ ನೋಡಿ. ಕಾಣ್ತಾ ನಿಮಗೆ? ಯಾಕಂದರೆ ಆಟೋದವರು ಅಡ್ವರ್ಟೈಸ್ಮೆಂಟ್ ಬಂದ್ಬಿಟ್ಟು ಹಾಕ್ಬಾರ್ದು. ಹಂಗೆ ಏನಾರು ಅವ್ರು ಬಂದು ನಾವು ಈ ಥರ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ 1 ಲಕ್ಷ ರೂಪಾಯಿ ದುಡ್ಡು ಕೊಡು ಅಂತ ಕೇಳಬೇಕು. ಆಟೋ ಕಾಯ್ಬಿಟ್ಟು ಕೇಳಬೇಕು. 1 ಲಕ್ಷ ರೂಪಾಯಿ ಕೊಡ್ತೀಯಾ ಅಂದರೆ ನೀನು ಸಂಪಾದನೆ ಮಾಡ್ತಿದ್ಯಲ್ವ, ಅದನ್ನು 1 ಲಕ್ಷ ಕೊಡು ನನಗೆ, ಇಲ್ಲಾಂದರೆ ನಾನು ನಿನ್ನ ಅಡ್ವರ್ಟೈಸ್ಮೆಂಟ್ ಹಾಕಲ್ಲ ಅಂತ ಹೇಳ್ಬಿಡ್ಬೋದು. ಯಾರಿಗೋಸ್ಕರ ನಾವು ದುಡ್ಡು ಕೊಡ್ತೀವಲ್ಲ, ನಮ್ಗೆ ದುಡ್ಡು ಕೊಡ್ಬೇಕಲ್ಲ ಅವಾಗ. ಒಂದು ವರ್ಮ ಕೆಳಗಡೆ ಅಂದರೆ ಜಯಂತಿ ನಗರ ಕಡೆ ಹೋಗೋದು.
ಇವತ್ತು ನಾನು ಹೇಳಿದ ನಿಮ್ಮ ಹತ್ರ ತುಂಬ ದೊಡ್ಡದಾಗಿ ವಿಡಿಯೋ ಬರಲ್ಲ, ಇವತ್ತು ಚಿಕ್ಕದಾಗಿ ಬರೋದು. ಯಾಕಂದರೆ ಕ್ಷಮಿಸ್ಬಿಡಿ, ಮಾತಾಡೋದು ಏನೋ ತಪ್ಪಿದ್ರೆ ಕ್ಷಮಿಸ್ಬಿಡಿ ಹಂಗೇನೆ. ಇವಾಗ ತುಂಬ ಜನ ವಿಡಿಯೋ ನೋಡ್ತೀರಂತ ನನಗೆ ಗೊತ್ತು. ನೀವು ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಆದರೆ ಎಲ್ಲ ಸ್ಕೂಲ್ ಬಿಡ್ತಾರೆ, ಎಲ್ಲ ರೋಡ್, ಎಲ್ಲ ಒಂದೊಂದು ರೋಡಿಗೆ ಒಂದೊಂದು ಸ್ಕೂಲ್ ಇದೆ. 3 ಗಂಟೆ ಆಗುತ್ತೆ ಎಲ್ಲ ಗಾಡಿಗಳು ಬರ್ತವೆ ರೋಡಿಗೆ. ಆಟೋದಲ್ಲಿ ತುಂಬ ಜನ ಆಟೋದಲ್ಲಿ ಬಾಡಿಗೆ ಹೋಯ್ತದೆ, ಜನಗಳು ಇರೋದಕ್ಕೆ ನಮ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಅವ್ರೇನಾದ್ರು ತಪ್ಪ ತಿಳ್ಕೊಂಬಿಟ್ರೆ ಅದಕ್ಕೆ ನಾವು ಕುತ್ಕೊಂಡಿರೋದಕ್ಕೆ ನಾವು ವೀಡಿಯೋ ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡಿ ಅವ್ರಿಗೆ ಪರ್ಮಿಷನ್ ಬೇಕಲ್ವ ನಮಗೆ ವೀಡಿಯೋ ಹಾಕೋಕ್ಕೆ. ಅದರಿಂದ ಬಂದ್ಬಿಟ್ಟು ನಮ್ಗೆ ವೀಡಿಯೋ ಹಾಕೋಕ್ಕಾಗಲ್ಲ. ಅವ್ರನ್ನ ಡ್ರಾಪ್ ಮಾಡಿ ಈ ಥರ ಖಾಲಿ ಬರೋದಕ್ಕೆ ನೋಡಿ ರೋಡ್ಗಳನ್ನ ಬೇಕಾದ್ರೆ ತೋರಿಸ್ಬೋದು. ಅವ್ರನ್ನ ಕೂತ್ಕೊಂಡಿರೋದಕ್ಕೆ ನಮ್ಗೆ ಹಾಕೋಕ್ಕೆ ತುಂಬ ಕಷ್ಟ ಅದು. ಆಮೇಲೆ ಏನಕ್ಕಪ್ಪ ವೀಡಿಯೋ ಹಾಕಿದ್ದು ನಾನು ಕೇಳೋದಿನಿ ಅಂತ ಅವ್ರು ಬೇರೆ ಇನ್ನೊಂದು ಬೇರೆ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಅದರಿಂದ ಒಳಗೆ ಟೈಮ್ ಇಲ್ಲ ಇವಾಗ ನಮಗೆ.